ತಿಂಗಳುಗಳು ಉರುಳಿದ್ರೂ ದಿನಬಳಕೆಯ ಅಡುಗೆ ಸಿಲಿಂಡರ್ ಸಮಸ್ಯೆ ಬೀದರ್ ಜಿಲ್ಲೆಯಲ್ಲಿ ಇನ್ನೂ ಕೂಡ ಪರಿಹಾರವಾಗುತ್ತಿಲ್ಲ. ಕೆಲಸ ಕಾರ್ಯಗಳನ್ನ ಬಿಟ್ಟು ಗ್ಯಾಸ್ ಸಿಲಿಂಡರ್ ಪಡೆಯಲು ಪರದಾಡುತ್ತಿರುವ ಜನರು ಇಂದು ಗ್ಯಾಸ್ ಡೆಲಿವರಿ ಏಜೆಂಟ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಸಮರ್ಪಕವಾಗಿ ಗ್ಯಾಸ್ ಸಿಗದ ಹಿನ್ನೆಲೆ ಭಾಲ್ಕಿಯ ಭಾರತ್ ಗ್ಯಾಸ್ ಏಜೆನ್ಸಿಯ ಸಿಬ್ಬಂದಿಯನ್ನು ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬುಕ್ಕಿಂಗ್ ಮಾಡಿ 10 ದಿನ ಕಳೆದರೂ ಗ್ಯಾಸ್ ನೀಡದ ಏಜೆನ್ಸಿ ವಿರುದ್ಧ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಬುಕ್ಕಿಂಗ್ ಮಾಡಿ 10 ದಿನಗಳಾದ ಹಿನ್ನೆಲೆ ಬೆಳಗ್ಗೆಯಿಂದಲೇ ಸಿಲಿಂಡರ್ ಪಡೆಯಲು ಕ್ಯೂನಲ್ಲಿ ನಿಂತಿದ್ದೇವೆ. ಈಗ ನೀವು ಇನ್ನು OTP ಬಂದಿಲ್ಲ, ಬುಕ್ಕಿಂಗ್ ಆಗಿಲ್ಲ ಎಂದರೆ ನಾವು ಅಡಿಗೆ ಮಾಡಲು ಏನು ಮಾಡಬೇಕು ಅಂತ ಪ್ರಶ್ನಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ನಡೆಯುತ್ತಿರುವ ಯುದ್ಧದ ಕರೆ ನೆರಳು ಬೀದರ್ ಜಿಲ್ಲೆಯಲ್ಲಿನ ಜನರು ಇನ್ನೂ ಕೂಡ ಕೈ ಬಿಟ್ಟಂತೆ ಕಾಣುತ್ತಿಲ್ಲ. ಅಧಿಕಾರಿಗಳು ಸಿಲಿಂಡರ್ ಪೂರೈಕೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದು ಹೇಳಿದರೂ ಗ್ಯಾಸ್ ಏಜೆನ್ಸಿಗಳಲ್ಲಿ ಯಾಕೆ ಕೊರತೆ ಕಾಣುತ್ತಿದೆ ಎಂಬುದನ್ನು ಅಧಿಕಾರಿಗಳು ಸ್ಪಷ್ಟಪಡಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇಲ್ಲ ನೀವು ಹೆಸರು ಮಾಡೋರು ಕೇಳ್ರಿ, ಯಾರ್ದಾರ್ದ ಆಗ್ಯದ ಹಂಗ ಕೊಡ್ರಿ. ಬರ್ತೇನಿಲ್ಲ ಅಲ್ಲಿ ಹೋಗ್ರಿ ಪಡಪಟ್ಟಿ ಕೇಳ ಬರ್ಲಿ. ಹಾಕಿದ್ರೆ ಹೋರಿ ಗಾಡಿ ತೊಗೊಂಡ ನೋಡ್ರಿ. ಇಲ್ಲ ಬುಕಿಂಗ್ ಆಗ್ಯದ ಸರ್, ಕೊಡ್ರಿ ನೀವು ಬರ್ಕೊಳ್ಳಿ. ಇಲ್ಲ ನೀವು ಯಾವ್ದಾರ ಪೇಜ್ ಮಾಡಿ ಕೊಡ್ರಿ ನಮಗೆ.
ಕನ್ಫರ್ಮೇಶನ್ 2 ಸಲ ಹಂಗೆ ತಗೊಳತ್ತೀರಿ ನೀವು